ಈ ಸಿಮೆಂಟ್ ಬ್ಲಾಕ್ ಈ ಟೈರ್ ನ ಮೇಲ್ಭಾಗಕ್ಕೆ ಬಂದ್ರೆ ಇದು ಹುಡಿ ಆಗ್ಬೋದು ಇಲ್ವಾ ಅಂತ. ಸೊ ಬೇರೆ ಯಾವುದೇ ಬ್ಲಾಕ್ ಗಳಾದ್ರೂ ಕೂಡ ಪಕ್ಕ ಹುಡಿ ಆಗ್ತದೆ, ಅದು ನಮಗೆ ಗೊತ್ತಿದೆ. ಆದ್ರೆ ಇದನ್ನೊಮ್ಮೆ ನೋಡ್ಬೇಕು, ಇದರ ಸ್ಟ್ರಾಂಗ್ನೆಸ್ ಎಷ್ಟಿದೆ ನೋಡುವ. ಅಣ್ಣಬಲೆ ಇದು ಬಾಟಮ್ ಪ್ರೆಸ್. ಓಕೆ ಓಕೆ, ಬಾಟಮ್ ಟಾಪ್ ಎರಡು ಕಡೆ ಪ್ರೆಸ್ ಆಗಿ ಓಕೆ ಮೇಲ್ ಬರೋದು. ಅಂದ್ರೆ ಎಲ್ಲ ಇಟ್ಟಿಗೆ ಒಂದೇ ತರ ಪ್ರೆಷರ್ ಬೀಳ್ತದೆ. ಓಕೆ, ಇದು ಇವಾಗ ರೆಡಿ ಆಗಿರೋದಲ್ಲ? ರೆಡಿ ಆಗಿದ್ದು ಇಲ್ಲಿ ತಂದು ಇಡ್ತಾರೆ. ಓಕೆ, ಅವಾಗಲೇ ಅಷ್ಟೇ ಗಟ್ಟಿ ಆಯ್ತಲ್ಲ? ನೋಡಿ ನೋಡಿ ಫಿನಿಶಿಂಗ್ ಇವಾಗಲೇ ಎಷ್ಟು ಫಿನಿಶಿಂಗ್ ಇದು ಇವಾಗ ಜಸ್ಟ್ ರೆಡಿ ಆಗಿರೋದು ನೋಡಿ. ಹಾಗೆ ಹೊಡೆಯಿದ್ರೆ ಈಗ ಹೊಡೆದೋಗ್ತಿತ್ತು. ಸಾಕಷ್ಟು ಕಲ್ಲುಗಳು ಅಥವಾ ಸಿಮೆಂಟ್ ಬ್ಲಾಕ್ಗಳು, ಮಡ್ ಬ್ಲಾಕ್ಗಳೆಲ್ಲ ನೋಡಿದ್ದೇವೆ. ಇದನ್ನ ತಕೊಂಡು ಹೋದ್ರೆ ಏನು ಲಾಭ ನಮಗೆ ಎಕ್ಸ್ಟ್ರಾ ಅಂತ? ಇವಾಗ ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ 20 to 25% ಸೇವ್ ಆಗುತ್ತೆ. ಹೇಗಂತ ಹೇಳ್ತೀರಾ? ಇವಾಗ ಇದಕ್ಕೆ ಕಟ್ಲಿಗೆ ಒಂದು ಹೊಯ್ಗೆ ಬೇಡ. ಫಸ್ಟ್ ಒಂದು ಲೈನ್ ಇವಾಗ ಎಲ್ಲಿ ಗೋಡೆ ಬರ್ತದೆ ಅಲ್ಲಿಗೆ ಮಾತ್ರ ಹೊಯ್ಗೆ ಇದು ಗಾರೆ ಮಿಕ್ಸ್ ಮಾಡ್ಕೊಂಡು ಲೆವೆಲ್ ಮಾಡ್ಕೋಬೇಕು. ಫಸ್ಟ್ ಒಂದು ಲೈನ್ ಅಷ್ಟೇ, ಎಲ್ಲಿ ಗೋಡೆ ಬರ್ತದೆ ಅಲ್ಲಿ. ನೆಕ್ಸ್ಟ್ ಎಲ್ಲ ಕೋರ್ಸ್ ಟೈಲ್ ಗಮ್ ಇದ್ರೆ ಸಾಕು ನಿಮ್ಗೆ. ಇಲ್ಲಿ ಇದರ ಮಿಡ್ಲಿಗೆ ಬಂದಿರೋದು ಏನ್ ಗೊತ್ತಾ? ಈ ಟೈಲ್ ಗಮ್ ಅನ್ನು ಹಾಕಿದ್ದಾರೆ. ಏನು ಮರಳು ಬೇಡ ಸಿಮೆಂಟ್ ಬೇಡ ಅಂತ ನಾವು ಹೇಳಿದೀವಿಯೋ ಅದೇ ರೀತಿ ಹಾಕಿ ಇದರ ಮೇಲೆ ಇಟ್ಟಿದ್ದಾರೆ. 45 minutes ಅಲ್ಲಿ ಈ ಕಲ್ಲನ್ನ ಎತ್ತಿದ್ರೆ ಕೆಳಗಿನ ಕಲ್ಲು ಕೂಡ ಜೊತೆಲೆ ಬರ್ತದೆ. ಹಾಫ್ ಆನ್ ಅವರ್ ಅಲ್ಲಿ ಯಾವ ರೀತಿ ಒಣಗಿದೆ ನೋಡುವ. ನೋಡಿ ಎಲ್ಲ ನೋಡಿ, ಇಲ್ಲದ್ರೆ ಬೀಳ್ತಿತ್ತಲ್ಲ. ಇನ್ನೊಂದೇನಾದ್ರು ಪ್ಲಾಸ್ಟಿಂಗ್ ಮಾಡ್ಬೇಕಾಗಿಲ್ಲ. ಇದಕ್ಕೆ ಪ್ಲಾಸ್ಟರಿಂಗ್ ಬೇಡ, ಅಷ್ಟು ನೈಸ್ ಇದೆ, ಡೈರೆಕ್ಟ್ ಪೈಂಟ್ ಕೊಡಬಹುದು. ಇಷ್ಟು ನೈಸ್ ಮೀನ್ಸ್ ನೀವು ಪ್ಲಾಸ್ಟಿಂಗ್ ಮಾಡಿದ್ರು ಸಿಗುದಿಲ್ಲ ಅಲ್ಲ. CSC ಅಂದ್ರೆ ಕಂಪ್ರೆಸ್ಡ್ ಸ್ಟೆಬಿಲೈಸ್ಡ್ ಸಿಮೆಂಟ್ ಬ್ಲಾಕ್ ಯಾವ ರೀತಿ ಟೈಲ್ ಗಮ್ ಅಲ್ಲಿ ಹಿಡಿದಿಟ್ಟುಕೊಳ್ತದೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ತೋರಿಸಿ ನೀವು ಇದನ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಹೋಗೋದು. ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ನಿಮಗೆ ನಾನು ಮಾಡ್ತೇನೆ. 2 CSC ಏನು ಬ್ಲಾಕ್ಗಳಿದೆ, ಇದರ ಸ್ಟ್ರಾಂಗ್ನೆಸ್ ಎಷ್ಟಿರ್ತದೆ, ಹಾಗೇನೆ ಇದು ಹೇಗೆ ಅಂಟಿಕೊಳ್ತದೆ. ನಮಗೆ ಸಿಮೆಂಟ್ ಬೇಡ, ಮರಳು ಬೇಡ, ಇದೆಲ್ಲವೂ ಕೂಡ ಇಲ್ಲದೆ ಕೂಡ ಇದನ್ನು ಕಟ್ಟಬಹುದು ಅಂತ ಹೇಳೋದಕ್ಕೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೆ ಇದನ್ನು ತೋರಿಸ್ಕೊಳ್ತಾ ಹೋಗೋದು. ಆಣಬಲೆ ಈಗ ನೋಡಿ, ಒಂದು ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇದು ರೆಡಿ ಮಾಡಿರೋದು ಟೈಲ್ ಗಮ್ ಅಲ್ಲ? ಟೈಲ್ ಗಮ್ ಅನ್ನು ರೆಡಿ ಮಾಡಿದ್ದಾರೆ, ಅಂದ್ರೆ ಟೈಲ್ಸ್ ಹಾಕುವಂತ ಗಮ್ ಅನ್ನ ರೆಡಿ ಮಾಡಿದ್ದಾರೆ. ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಇದನ್ನೇ ಹಾಕಿದ್ರೆ ಆಯ್ತು, ಬೇರೆ ಯಾವ್ದನ್ನು ಕೂಡ ಯೂಸ್ ಮಾಡ್ಬೇಕು ಅಂತಿಲ್ಲ. ಇದರ ಮೇಲೆ ಈ ಟೈಲ್ ಗಮ್ ಅನ್ನ ಹಾಕ್ತಾರೆ. ಈಗ ನಮ್ಮ ಮನೆ ಯಾರು ಕಟ್ಟಲಿಕ್ಕೆ ಬರ್ತಾರೋ ಅಥವಾ ಯಾವುದೇ ಒಂದು ಗೆಸ್ಟ್ ಹೌಸ್ ಆಗಿರ್ಬೋದು, ತೋಟದ ಮನೆ ಆಗಿರ್ಬೋದು, ಯಾವುದೇ ಕಟ್ಟೋದಿದ್ರು ಕೂಡ ಮೊದಲಿಗೆ ಅದರ ಮೇಲೆ ಟೈಲ್ ಗಮ್ ಅನ್ನು ಹಾಕೋದು. ಈ ಟೈಲ್ ಗಮ್ ಹಾಕಿ 45 ನಿಮಿಷ ಸಾಕಂತೆ. 45 minutes, 45 minutes ಅಲ್ಲಿ ಇದರ ಮೇಲೆ ನಾವು ಅದನ್ನ ಸೆಟ್ ಮಾಡಿ ಇಟ್ರೆ ಅದು ಅಂಟಿಕೊಳ್ಳತಕ್ಕಂತಹದ್ದು ಯಾವುದೇ ಕಾರಣಕ್ಕೂ ಕೂಡ ಅದು ಅದರಿಂದ ಬೇರ್ಪಟ್ಟು ಬರೋದಿಲ್ಲ ಅಂತ, ಅಷ್ಟು ಗಟ್ಟಿಯಾಗಿರ್ತದೆ. ನಮಗೆ ಕೆಲವೊಂದು ಬಾರಿ ಮರಳು ಇಲ್ಲ, ಸಿಮೆಂಟ್ ಹಾಕುದಿಲ್ಲ, ಇದು ಹಾಕಿದಾಗ ಯಾವ ರೀತಿ ಅಂಟಿಕೊಳ್ಳಬಹುದು, ಇದು ಅಂಟಿಕೊಳ್ತದ ಇಲ್ವಾ, ನಾವು ತಕೊಂಡು ಹೋದ್ಮೇಲೆ ಯಾಕೆ ಒಂದು ಅರ್ಥದಲ್ಲಿ ನಾವು ಏನು ತೊಂದರೆ ಆಗಬಾರದು ಅಂತ ಹೇಳುವಂತ ಮೈಂಡ್ ಎಲ್ಲ ನಮ್ಮ ಮನಸ್ಸಲ್ಲಿ ಇದ್ರೆ, ಇವತ್ತು ನಾನು ಮಾಡುವಂತ ವಿಡಿಯೋದಲ್ಲಿ ಎಲ್ಲನೂ ಕೂಡ ನಿಮಗೆ ಅದರಿಂದ ಇರುವಂತ ಲಾಭಗಳನ್ನು ಹೇಳ್ತೇನೆ, ಜೊತೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಕಲ್ಲಿನ ಮೇಲೆ ಇದನ್ನು ಇಟ್ಟಿದ್ದಾರೆ. ಇಲ್ಲಿ ಇದರ ಮಿಡ್ಲಿಗೆ ಬಂದಿರೋದು ಏನ್ ಗೊತ್ತಾ? ಈ ಟೈಲ್ ಗಮ್ ಅನ್ನು ಹಾಕಿದ್ದಾರೆ. ಏನು ಮರಳು ಬೇಡ ಸಿಮೆಂಟ್ ಬೇಡ ಅಂತ ನಾವು ಹೇಳಿದೀವಿಯೋ ಅದೇ ರೀತಿ ಹಾಕಿ ಇದರ ಮೇಲೆ ಇಟ್ಟಿದ್ದಾರೆ. 45 minutes ಅಲ್ಲಿ ಈ ಕಲ್ಲನ್ನ ಎತ್ತಿದ್ರೆ ಕೆಳಗಿನ ಕಲ್ಲು ಕೂಡ ಜೊತೆಲೆ ಬರ್ತದೆ, ಅಷ್ಟು ಗಟ್ಟಿ ಆಗ್ತದೆ. ಕೇವಲ 45 ನಿಮಿಷದಲ್ಲಿ ಆಗ್ತದೆ ಅಂತ. ಬೇಕಾದ್ರೆ ಸೈಡ್ ಸ್ವಲ್ಪ ಫಿನಿಶಿಂಗ್ ಎಲ್ಲ ಮಾಡ್ಕೊಳ್ಬಹುದು. ಸ್ವಲ್ಪ ಸೈಡ್ ಬಂದಿದ್ರೆ ಪೇಪರ್ ಥಿಕ್ನೆಸ್ ಅಂದ್ರೆ ಇದರ ಒಳಗೆ ನೋಡಿ ನಾವು ಎಷ್ಟು ಯೂಸ್ ಮಾಡ್ತೇವೆ, ಹೆಚ್ಚಿನ ಖರ್ಚೇನು ಅದಕ್ಕೂ ಕೂಡ ಆಗುದಿಲ್ಲ. ಪೇಪರ್ ಥಿಕ್ನೆಸ್ ಅಲ್ಲಿ ಈ ಕಲ್ಲುಗಳು ಒಂದರ ಮೇಲೆ ಒಂದು ಜೋಡಿಕೊಂಡು ಹೋಗ್ತದೆ. ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲೇ ಕಂಪ್ರೆಸ್ಡ್ ಸ್ಟೆಬಿಲೈಸ್ಡ್ ಸಿಮೆಂಟ್ ಬ್ಲಾಕ್ ಅನ್ನ ಮಾಡಿದ್ದಾರೆ. ಏನೆಲ್ಲ ಉಪಯೋಗ ಅಂತ ಹೇಳುವಂತದ್ದು ಇನ್ನೂ ಹೇಳ್ತೀನಿ ಬನ್ನಿ. ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಾಯ್ತು CS ಬ್ಲಾಕ್ ಮೂಲಕ. ಇನ್ನೊಂದು ಎಕ್ಸ್ಪೆರಿಮೆಂಟ್, ಇದು ನಮ್ಮಲ್ಲಿ ಕೆಂಪು ಕಲ್ಲುಗಳಿದೆ ಅಥವಾ ಬೇರೆ ಬೇರೆ ಮಡ್ ಬ್ಲಾಕ್ಗಳೆಲ್ಲ ಇದೆ. ಅದನ್ನ ಒಂದು ಬಾರಿ ನೆಲಕ್ಕೆ ಹಾಕಿದ ಕೂಡಲೇ ಏನಾಗ್ತದೆ ನಮಗೆ ಗೊತ್ತು, ಅದು ಹುಡಿ ಆಗ್ತದೆ ಅಥವಾ ಅದರ ಒಂದು ಸೈಡಿನ ಭಾಗವೇ ಎದ್ದು ಹೋಗುವಂತದ್ದು ನಮಗೆ ಗೊತ್ತಿದೆ. ಆದ್ರೆ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದಕ್ಕೆ ಬೇಕಾಗಿ ಈ ಕಡೆಯಲ್ಲಿ ನೋಡಿ ಲಾರಿ ಇದೆ. ಈ 6 wheel ಲಾರಿ ಟೈರ್ ನ ಎದುರು ಭಾಗಕ್ಕೆ ನಾನು ಈ ಸಿಮೆಂಟ್ ಬ್ಲಾಕ್ ಅನ್ನ ಇಡ್ತೇನೆ, ಅಂದ್ರೆ CS ಬ್ಲಾಕ್ ಅನ್ನ ಇದನ್ನ ಇಡ್ತೇನೆ. ಇದೇ ಕಲ್ಲನ್ನ ನಿಮಗೆ ಕೊಡೋದು. ಓಕೆ ಅಲ್ಲ? ಈಗ ಮೂವ್ ಮಾಡ್ತಾರೆ. ಯಾವುದೇ ಕೆಂಪು ಕಲ್ಲಾದ್ರೂ ಕೂಡ ಇಷ್ಟು ದೊಡ್ಡ ಲಾರಿ ಬಂದಾಗ ಅದು ಯಾವ ರೀತಿಯಲ್ಲಿ ಏನಾಗ್ಬೋದು ಅಂತ ಹೇಳೋದು ನಮಗೆ ಗೊತ್ತಿದೆ. ಆದ್ರೆ ಇದು ಇಲ್ಲಿ ಈ ಸಿಮೆಂಟ್ ಬ್ಲಾಕ್, ಒಂದ್ ನಿಮಿಷ, ಈ ಸಿಮೆಂಟ್ ಬ್ಲಾಕ್ ಈ ಟೈರ್ ನ ಮೇಲ್ಭಾಗಕ್ಕೆ ಬಂದ್ರೆ ಇದು ಹುಡಿ ಆಗ್ಬೋದು ಇಲ್ವಾ ಅಂತ.
ಸೊ ಬೇರೆ ಯಾವುದೇ ಬ್ಲಾಕ್ ಗಳಾದ್ರೂ ಕೂಡ ಪಕ್ಕ ಉಡಿ ಆಗ್ತದೆ, ಅದು ನಮಗೆ ಗೊತ್ತಿದೆ. ಆದ್ರೆ ಇದನ್ನೊಮ್ಮೆ ನೋಡ್ಬೇಕು, ಇದರ ಸ್ಟ್ರಾಂಗ್ನೆಸ್ ಎಷ್ಟಿದೆ ನೋಡುವ ಅಣ್ಣಬಲೆ. ನೋಡಿ, ಅದು ಲಾರಿಯ ಕಲ್ಲು ಮೇಲೆ ನಿಂತಿದೆ, ನಾವು ನೋಡ್ತಾ ಇದೀವಿ. ಅದೇ ಆ ಫೋರ್ಸ್ಫುಲ್ಲಿ ಬಂದು ಆ ಕಲ್ಲು ಮೇಲೆ ಹತ್ತಿ ನಿಂತಿದೆ. ಚೂರು ಪಿರೋಪಲ್ಲಿ ಕಲ್ಲು ಏನಾಗಿದೆ ನೋಡುವ ಅಲ್ಲ ಒಮ್ಮೆ. ಕಲ್ಲು ಎಲ್ಲಿ ಆದ್ರೂ ಭಾಗ ಬಿಟ್ಟಿದ, ಏನಾದ್ರೂ ಪ್ರಾಬ್ಲಮ್ ಆಗಿದ, ಏನು ಬೇಕಿದ್ರು ತಾವುಗಳು ನೋಡ್ಬೋದು. ಮತ್ತೊಂದು ಕಲ್ಲು ತರುವ, ಒಂದು ಬಿಸಾಕಿದಾಗ ಹೊಡಿತದೆ, ಇದು ಬಿಸಾಕ್ಬೋದಾ? ಓಕೆ, ಹೊರದಕ್ಲೆ. ಓಕೆ, ನೋಡಿ ಕೆಂಪು ಕಲ್ಲಾದ್ರೆ ಏನಾಗ್ತದೆ ಗೊತ್ತಾಯ್ತಲ್ಲ, ಕೆಂಪು ಕಲ್ಲಾದ್ರೆ ಪಕ್ಕ ಹೊಡಿತದೆ. ಇದು ಎಷ್ಟು ಎತ್ತರದಿಂದ ಹಾಕಿದ್ರು ಕೂಡ ಅದರ ಸೈಡ್ ಎಡ್ಜ್ ಸಿಗ್ಲಿ ಏನ್ ಸಿಗ್ಲಿ ನೋಡಿ ಏನಾಗಲ್ಲ. ನಾವು ಹೊಡೆಯಿದ್ರೆ ಈಗ ಹೊಡೆದೋಗ್ತಿತ್ತು ನೋಡಿ, ಈಗ ಹೊಡೆದೇ ಹೋಗ್ತಿತ್ತು. ಬೇರೆ ಕಲ್ಲಾದ್ರೆ ಈಗ ಹೊಡೆದೇ ಹೋಗ್ತಿತ್ತು. ನೋಡಿದ್ರಲ್ಲ, ಇಷ್ಟೆಲ್ಲ ನೋಡಿದ ಬಳಿಕ ಈ ಕಲ್ಲುಗಳು ನಿಮಗೆ ಬೇಕು ಅಂತ ಇದ್ರೆ ಎಲ್ಲಿಗೆ ಬರಬೇಕು ಮತ್ತೆ ಇದು ಹೇಗೆ ಮಾಡ್ತಾರೆ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಂಡು ಬರ್ತೇನೆ. ಇನ್ನು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಇವರ ಹೆಸರು ಶೈಲೇಶ್ ಅಂತ. ನಮಸ್ತೆ. ಈ ಎಲ್ಲ ವರ್ಕ್ ಶಾಪ್ಗಳು ಆಗ್ತಾ ಇರುವಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಕಡಬ ತಾಲೂಕಿನ ಕೊಂಬಾರಿನಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲೇ ನೋಡಿ ಈ ರೀತಿಯ ಸಿಮೆಂಟ್ ಬ್ಲಾಕ್ಗಳನ್ನ, CS ಬ್ಲಾಕ್ಗಳನ್ನ ಮಾಡ್ತಕ್ಕಂತಹ ಫ್ಯಾಕ್ಟರಿಗಳು ಇವತ್ತು ಇಲ್ಲ. ಅಂತೂ ದಕ್ಷಿಣ ಕನ್ನಡ ಉಡುಪಿಯಲ್ಲಂತೂ ಇಲ್ಲವೇ ಇಲ್ಲ. ಅದೇ ಇವರಿಗೆ ಗೊತ್ತಿರುವ ಹಾಗೆ ಇಲ್ಲ. ನಿಮಗೆ ಕಳೆದ 1 ವರ್ಷಗಳಿಂದ ಈ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಫೀಲ್ಡ್ ಅಲ್ಲಿ ಸಾಕಷ್ಟು ವರ್ಷಗಳ ಅನುಭವ ಇರತಕ್ಕಂಥ ವ್ಯಕ್ತಿಯಿಂದ ಇಂತಹ ಒಂದು ವಿಶೇಷವಾಗಿರುವಂತಹ ತಂತ್ರಜ್ಞಾನಗಳನ್ನ ಬಳಸಿ ಜನರಿಗೆ ಬೇಕಾಗಿರುವಂತಹ ಸಿಮೆಂಟ್ ಬ್ಲಾಕ್ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು CSC ಬ್ಲಾಕ್ ಅಂತ ಅಂದ್ರೆ ಕಂಪ್ರೆಸ್ ಮಾಡ್ತಾರೆ, ಸ್ಟೆಬಿಲೈಸ್ಡ್ ಸಿಮೆಂಟ್ ಬ್ಲಾಕ್ ಅಂತ ಹೇಳುವಂತ ಕಲ್ಲುಗಳು. ಈ ಒಂದು ಕಲ್ಲಿನ ಉಪಯೋಗ ಎಂತ ಅಂತ ಫಸ್ಟಿಗೆ ಹೇಳೋದಕ್ಕಿಂತ ಮೊದಲು ಇದನ್ನು ಹೇಗೆ ತಯಾರು ಮಾಡ್ತೀರಾ ಅಂತ, ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡ್ತೀರಿ? ಇದಕ್ಕೆ ನಾವು ಫಸ್ಟ್ ಮೆಟೀರಿಯಲ್ ಬಂದ್ಬಿಟ್ಟು ಇದು ಕ್ರಷರ್ ಡಸ್ಟ್, ಚಿಪ್ಸ್ ಮಿಕ್ಸ್ ಇರಬೇಕು. 50-50 50% ಡಸ್ಟ್ 50% ಚಿಪ್ಸ್ ಮಿಕ್ಸ್. ಆಮೇಲೆ ಸಿಮೆಂಟ್ OPC 53 ಗ್ರೇಡ್ ಸಿಮೆಂಟ್ ಹಾಕ್ತಿವಿ. ಆಮೇಲೆ ಒಂದು ಕೆಮಿಕಲ್ ಇದೆ, ಕೆಮಿಕಲ್ ಯೂಸ್ ಮಾಡ್ಕೊಂಡು ಫಸ್ಟಿಗೆ ಪಾನ್ ಮಿಕ್ಸಿಂಗ್ ಹಾಕ್ತಿವಿ. ಮಿಕ್ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಆ ಮಿಕ್ಸಿಂಗ್ ನ ಡೈರೆಕ್ಟ್ ಇವಾಗ ನಮ್ದು ಆಟೋಮೆಟಿಕ್ ಮಿಷಿನ್, ಸಿಂಗಲ್ ಟೈಮ್ ಮಿಷಿನ್, ಸೊ ಅದಕ್ಕೆ ಕಳ್ಸ್ಬಿಟ್ಟು ಅದರಲ್ಲಿ ಪ್ರೆಸ್ಸಿಂಗ್ ಮಾಡಿ ಕಂಪ್ರೆಸ್ ಮಾಡಿ ರೆಡಿ ಮಾಡೋದು. ಕ್ಯೂರಿಂಗ್ ಡೇಸ್ ಇದೆ. ಇವಾಗ ಮಿನಿಮಮ್ 10 to 15 ಡೇಸ್ ಕ್ಯೂರಿಂಗ್ ಇದೆ. ನಾವಿಲ್ಲಿ ನೋಡಿ ಇದು ಕ್ಯೂರಿಂಗ್ ಆಗಿರೋ ಬ್ಲಾಕ್ಸ್ ಇದೆಲ್ಲ ಕ್ಯೂರಿಂಗ್ 10 to 15 ಡೇಸ್ ಬೇಕಾಗುತ್ತಲ್ಲ. ಯಾಕಂದ್ರೆ ಸಿಮೆಂಟ್ ಗೆ ಮಿನಿಮಮ್ ಸಿಮೆಂಟ್ ಗೆ ಎಷ್ಟು ನೀರು ಹಾಕ್ತಿವೋ ಅಷ್ಟು ಒಳ್ಳೇದು, ಅಂದ್ರೆ ಅದು ಗಟ್ಟಿ ಆಗ್ತಾನೆ ಹೋಗುತ್ತೆ. ಆಮೇಲೆ OPC 53 ಗ್ರೇಡ್ ಅದೇನಂದ್ರೆ 28 ಡೇಸ್ ವರೆಗೂ ಕ್ಯೂರಿಂಗ್ ಟೈಮ್ ಇರುತ್ತೆ. ಅಂದ್ರೆ 28 ಡೇಸ್ ವರೆಗೂ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಲ್ತ್ ಇಶ್ಯೂ ಏನು ಬರಲ್ಲ. ಆಮೇಲೆ ನಾವು ಕೆಮಿಕಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ವಾಟರ್ ಅಬ್ಸರ್ಪ್ಷನ್ ಕಡಿಮೆ ಮಾಡ್ಲಿಕ್ಕೆ, ಇನ್ನೊಂದು ಏನಂದ್ರೆ ಸ್ಟ್ರೆಂತ್ ಗೆ ನಮ್ಗೆ ಎಡ್ಜಸ್ಟ್ ಸ್ಟ್ರೆಂತ್ ಗೆ ಆಗ್ತದೆ. ಹಾಗಾಗಿ ಅದು ಈಗ ನಾವು ನೋಡಿದ್ದೇವೆ, ಅದು ಎಷ್ಟು ಮೇಲಿಂದ ಹಾಕಿದ್ರು ಕೂಡ ಏನು ಕಟ್ ಆಗಲ್ಲ, ಲಾರಿ ಹತ್ತಿಸಿದ್ರು ಕೂಡ ಕಟ್ ಆಗಲ್ಲ. ಈಗ ಉಳಿದಂತದ್ದು ನಮಗೆ ಗೊತ್ತಿದೆ. ಈಗ ಇದು ಖಾಲಿ ಗಾಡಿ, ಲೋಡ್ ಗಾಡಿ ಬೇಕಾದ್ರೂ ಹತ್ಸಿ ನಾವು ಇವಾಗ ಲೋಡ್ ಆಗ್ತಿಲ್ಲ. ಓಕೆ, ಸರಿ. ಹಾಗಿದ್ರೆ ಈ ಒಂದು ಸಾಕಷ್ಟು ಕಲ್ಲುಗಳು ಅಥವಾ ಸಿಮೆಂಟ್ ಬ್ಲಾಕ್ಗಳು, ಮಡ್ ಬ್ಲಾಕ್ಗಳೆಲ್ಲ ನೋಡಿದ್ದೇವೆ. ಇದನ್ನ ತಕೊಂಡು ಹೋದ್ರೆ ಏನು ಲಾಭ ನಮಗೆ ಎಕ್ಸ್ಟ್ರಾ ಅಂತ? ಇವಾಗ ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ 20 to 25% ಸೇವ್ ಆಗುತ್ತೆ. ಹೇಗಂತ ಹೇಳ್ತೀರಾ, ಇವಾಗ ಇದಕ್ಕೆ ಕಟ್ಲಿಗೆ ಒಂದು ಹೊಯ್ಗೆ ಬೇಡ. ಫಸ್ಟ್ ಒಂದು ಲೈನ್ ಇವಾಗ ಎಲ್ಲಿ ಗೋಡೆ ಬರ್ತದೆ ಅಲ್ಲಿಗೆ ಮಾತ್ರ ಹೊಯ್ಗೆ ಇದು ಗಾರೆ ಮಿಕ್ಸ್ ಮಾಡ್ಕೊಂಡು ಲೆವೆಲ್ ಮಾಡ್ಕೋಬೇಕು. ಫಸ್ಟ್ ಒಂದು ಲೈನ್ ಅಷ್ಟೇ, ಎಲ್ಲಿ ಗೋಡೆ ಬರ್ತದೆ ಅಲ್ಲಿ. ನೆಕ್ಸ್ಟ್ ಎಲ್ಲ ಕೋರ್ಸ್ ಟೈಲ್ ಗಮ್ ಇದ್ರೆ ಸಾಕು ನಿಮ್ಗೆ. ನಾವು ತೋರಿಸಿದ್ವಿ ಅದೇ ತರ ಟೈಲ್ ಗಮ್ ಹಾಕೊಂಡು ಕಟ್ಟಿಕೊಂಡು ಹೋಗುದು. ಆಮೇಲೆ ಇನ್ನೊಂದೇನಂದ್ರೆ ಅದರಲ್ಲಿ ಹೊಯ್ಗೆ ಸೇವ್ ಆಯ್ತು. ಇನ್ನೊಂದೇನಾದ್ರು ಪ್ಲಾಸ್ಟಿಂಗ್ ಮಾಡ್ಬೇಕಾಗಿಲ್ಲ. ಪ್ಲಾಸ್ಟಿಂಗ್ ಬೇಡ, ಇಷ್ಟು ನೈಸ್ ಮೀನ್ಸ್ ನೀವು ಪ್ಲಾಸ್ಟಿಂಗ್ ಮಾಡಿದ್ರು ಸಿಗುದಿಲ್ಲ ಅಲ್ಲ. ಪೈಂಟ್ ಹೊಡೆದ್ರೆ ಹಾಗಿದ್ರೆ ನಾವು ಲೋಕಲ್ ವರ್ಡ್ ಅಲ್ಲಿ ಹೇಳ್ಬೇಕಿದ್ರೆ ಇದಕ್ಕೆ ಸಾರಣೆ ಬೇಡ, ಕಟ್ಟಿದ್ರೆ ಗಿಲಾವ್ ಇವಾಗ ಗಿಲಾವ್ ಮಾಡ್ಬೇಕಾಗಿಲ್ಲ. ಇನ್ನೊಂದೇನಾದ್ರು ಇದ್ರಲ್ಲಿ ಸ್ಪೆಷಲ್ ಇವಾಗ ಇದೊಂದು ಗ್ರೂ ಕೊಟ್ಟಿದ್ದೀವಿ. ತುಂಬಾ ಜನ ಏನಿದು ಡಿಸೈನ್ ಅಂತ, ಆಕ್ಚುಲಿ ಡಿಸೈನ್ ಅಲ್ಲ ಇದು. ಆಕ್ಚುಲಿ ಏನಂದ್ರೆ ಟೆಕ್ನಿಕಲ್. ಇವಾಗ ನಾವಿಲ್ಲಿ ಟೈಲ್ ಗಮ್ ಹಾಕಿದಾಗ ಈ ಗ್ರೂ ಮತ್ತೆ ಇನ್ನೊಂದು ಗ್ರೂ ಫಿಲ್ ಆಗಿ ಕೂರ್ಬೇಕಾದ್ರೆ ಒಂದು ಕೀ ಹಾಕಿ ಸ್ಲೈಡಿಂಗ್ ಬರಲ್ಲ ಅಂತ ಹೇಳಿ ಆ ತರಗೋಸ್ಕರ ಇದು ಕೊಟ್ಟಿದ್ದೀರಿ ಅಲ್ವಾ. ಓಕೆ, ನೈಸ್. ಇದರ ಜೊತೆಗೆ ನಾವು ಈ ಕಲ್ಲನಿಗೆ ಮನೆ ಕಟ್ಟೋರು ಅಥವಾ ಏನೇ ಒಂದು ಕಟ್ಟಡ ಕಟ್ಟೋರು ತಗೊಂಡು ಹೋಗ್ತಾರೆ. ನಮಗೆ ಫೌಂಡೇಶನ್ ಕಟ್ಟಲಿಕ್ಕೆ ಬೇರೆ ಕಲ್ಲು ತಗೊಂಡೇ ಬರ್ಬೇಕಲ್ಲ ಅಂತ ಹೇಳುವಂತದ್ದು ಅವ್ರ ಮನೆಯಲ್ಲಿ ಕ್ವಶನ್ ಇರ್ಬೋದು. ಸೊ ಹಾಗಿದ್ರೆ ಅದಕ್ಕೆ ಏನ್ ಮಾಡೋದು? ಈಗ ಕೆಲವೊಮ್ಮೆ ನೋಡಿ, ನಾವು ಬೇರೆ ಒಂದು ಪ್ಲಾಸ್ಟರಿಂಗ್ ಬೇಕಾಗಿ ಸಿಮೆಂಟ್ ಅನ್ನ ಅಥವಾ ಆ ಪ್ಲಾಸ್ಟರಿಂಗ್ ಇದನ್ನ ತಗೊಂಡು ಹೋದ್ರು ಕೂಡ ನಮ್ಮ ಇಲ್ಲದ ಪಿದೈ ಅಥವಾ ಮನೆ ಹೊರಗೆ ಮಾಡೋದಕ್ಕೆ ಮರಳು ಬೇಕು, ನಮಗೆ ಇದು ಬೇಕು ಅಂತ ಹೇಳೋದು ಹೇಳ್ತಾರೆ.
ಈ ಕಲ್ಲನ್ನ ತಗೊಂಡೋದ್ರೆ ಫೌಂಡೇಶನ್ಗೆ ನಾವು ಬೇರೆ ಕಲ್ಲು ತಗೊಳ್ಳೇಬೇಕಲ್ವಾ ಅಂತ? ಇಲ್ಲ ಇಲ್ಲ, ನೀವು ಅಲ್ಲ, ಇದಕ್ಕೆ ನಾವು ಮಾಡಿರೋದೇ ಫಸ್ಟ್ ಇದನ್ನ ಫೌಂಡೇಶನ್ ಅಂತ ಮಾಡಿರೋದು. ಓಕೆ. ಇವಾಗ ಏನ್ ಮಾಡಿದಾರೆ ಅಂದ್ರೆ ನಾವು ಫೌಂಡೇಶನ್ ಅಂತ ಪ್ರೆಸೆಂಟ್ ಮಾಡಿ ಇವಾಗ ನಾರ್ಮಲ್ ಫೌಂಡೇಶನ್ ತಗೊಂಡೋದ್ರೆ ಹೇಗೂ ಗಟ್ಟಿದೆ ಕಲ್ಲು. ಓಕೆ. ಸೊ ಅದಕ್ಕೋಸ್ಕರ ಇವಾಗ ಗೋಡೆಗೂ ಅದನ್ನೇ ಹಾಕ್ತಿದ್ದಾರೆ. ನಾವು ನಾರ್ಮಲ್ ಆಗಿ ಫಸ್ಟ್ ಗೆ ತಯಾರು ಮಾಡಿದ್ದೆ ಫೌಂಡೇಶನ್ ಅಂತ, ಫೌಂಡೇಶನ್ ಅಂತಾನೆ ರೆಡಿ ಮಾಡಿರೋದು. ಯಾಕಂದ್ರೆ ಸ್ಟ್ರೆಂತ್ ಅಷ್ಟಿದೆ. ಆಮೇಲೆ ಇನ್ನೊಂದ್ ಏನಂದ್ರೆ ಟೆಸ್ಟೆಡ್, ಇದು ಟೆಸ್ಟ್ ಮಾಡಿಸಿದೀವಿ, ಸೂಟೇಬಲ್ ಫಾರ್ ಫೌಂಡೇಶನ್ ಅಲ್ವಾ? ಹಾಗಿದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಳಿ, ನೀವು ಈ ಕಲ್ಲನ್ನ ತೆಗೆದುಕೊಂಡು ಹೋದ್ರೆ ಎಷ್ಟು ಲಾಭಗಳು ನಮಗೆ ಇದೆ ಅಂತ ಹೇಳಿದ್ರೆ, ಫೌಂಡೇಶನ್ ಕೂಡ ಇದನ್ನ ಹಾಕೋದಕ್ಕೆ ಇದೇ ಕಲ್ಲು ಸಾಕಾಗುತ್ತೆ, ಅಷ್ಟು ಗಟ್ಟಿ ಇದೆ. ಮಾಮೂಲಿ ನಮ್ಮ ಕರ್ಗಲ್ ಏನ್ ಯೂಸ್ ಮಾಡ್ತೀವಿ ಅಥವಾ ಇನ್ನು ಉಳಿದಂತೆ ಫೌಂಡೇಶನ್ ಹಾಕೋದಕ್ಕೆ ಕೆಂಪು ಕಲ್ಲು ಏನ್ ಯೂಸ್ ಮಾಡ್ತೀವಿ ಅದರಷ್ಟೇ ಇದು ಬಲಿಷ್ಠ, ಅದಕ್ಕಿಂತಲೂ ಜಾಸ್ತಿ ಗಟ್ಟಿ ಇರತಕ್ಕಂತ ಕಲ್ಲಿದು. ಹಾಗಿರುವಾಗ ಫೌಂಡೇಶನ್ ಇಂದಲೇ ಇದನ್ನ ಸ್ಟಾರ್ಟ್ ಮಾಡಬಹುದು, ಮನೆ ಪೂರ್ತಿ ಕಟ್ಟಬಹುದು. ಈಗ ನಾವು 2 ಮಹಡಿಯನ್ನ ಕಟ್ಟೋದ್ರೆ ಹೇಗೂ ಪಿಲ್ಲರ್ ಅನ್ನ ಹಾಕ್ತೇವೆ, ಸಿಂಗಲ್ ಮಹಡಿಗೆ ಅಥವಾ ಪಿಲ್ಲರ್ ಬೇಕಾಗಿಲ್ಲ, ಇದು ಇದರ ಸ್ಟ್ರಾಂಗ್ನೆಸ್ ಸಾಕಾಗುತ್ತೆ. ಹಾಗಿದ್ರೆ ಇದರ ಲಾಭ ನೋಡಿ, ಇದಕ್ಕೆ ಮರಳು ಬೇಡ, ನಮಗೆ ಬೇಕಾಗಿರುವಂತ ಸಿಮೆಂಟ್ ಬೇಡ, ಕೇವಲ ಒಂದು ಟೈಲ್ ಗಮ್ ಮಾತ್ರ ಇದ್ರೆ ಇದರಿಂದ ಕಟ್ಟಡದ ನಿರ್ಮಾಣವನ್ನ ಮಾಡಬಹುದು ಅಂತ. ಒಂದು ಕೆಂಪು ಕಲ್ಲಿಗೆ ಈಗದ ದಿನಗಳಲ್ಲಿ ಒಂದು 45 ರೂಪಾಯಿಂದ 50 ರೂಪಾಯಿ ಚಾರ್ಜಸ್ ಬೀಳುತ್ತೆ ನಮಗೆ. ಅದಾದ ನಂತರ ಅದನ್ನ ಸರಿಗೊಳಿಸುವುದಕ್ಕೆ ಕಟ್ಟಬೇಕು, ಆಮೇಲೆ ಕ್ಯೂರಿಂಗ್ ಮಾಡಬೇಕು, ಆಮೇಲೆ ಪ್ಲಾಸ್ಟರಿಂಗ್ ಥಿಕ್ನೆಸ್ ಜಾಸ್ತಿ ಹೋಗುತ್ತೆ. ಓಕೆ. ಇಷ್ಟಾಗುವಾಗ ಒಂದು ಕಲ್ಲಿಗೆ ನಾವು ಕೆಂಪು ಕಲ್ಲು ತಗೊಂಡ್ರೆ ಎಷ್ಟು ಬೀಳಬಹುದು ರೇಟ್? ಸಾಧಾರಣ ಒಂದು ಕೆಲಸ ಆದ್ರೆ ಒಂದು 90 ರೂಪೀಸ್ ಎಬವ್ ಬೀಳ್ತದೆ. 90 ರೂಪೀಸ್ ಒಂದು ಇಟ್ಟಿಗೆಗೆ ಬೀಳ್ತದೆ. ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಲೇಬರ್ ಆಗಿರ್ಬೋದು, ಹೊಯ್ಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಟೈಮ್, ಓಕೆ, ಅದೆಲ್ಲ ಆಗುವಾಗ 90 ರೂಪಾಯಿ ಅದಕ್ಕೆ ಬೀಳ್ತದೆ. ಇದು ಇವಾಗ ಎಷ್ಟ ಕೊಡ್ತಿದ್ದೀರಿ ಅಂತ? ನಾನು ಇವಾಗ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 55 ರೂಪೀಸ್. ಬಹಳ ಕಡಿಮೆ ಕೊಡ್ತಿದ್ದೀರಿ. ಅಂದ್ರೆ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಬೀಳುತ್ತೆ. ಓಕೆ. ಬಟ್ ಟ್ರಾನ್ಸ್ಪೋರ್ಟ್ ಯಾರ್ದಾದ್ರು ಅವ್ರು ಅರೇಂಜ್ ಮಾಡ್ತಾರೆ ಅಂದ್ರೆ ನಾವು ಅಷ್ಟಕ್ಕೆ ಲೋಡ್ ಮಾಡಿಕೊಡ್ತೀವಿ. ಓಕೆ. ಬರೀ 55 ರೂಪಾಯಿಗೆ ಮಾಡಿಕೊಡ್ತೀರಿ, ಫ್ಯಾಕ್ಟರಿ ರೇಟ್ ಅಲ್ಲಿ ಕೊಡ್ತಾ ಇದ್ದೀರಿ. ನೋಡಿ, ಕೇವಲ 55 ರೂಪಾಯಿಗೆ ನಾವು ಇಷ್ಟು ಲಾಭವನ್ನ ಪಡ್ಕೊಳ್ಬಹುದು ಕೇವಲ ಒಂದು ಕಲ್ಲಲ್ಲಿ. ಸಾರಣೆ ಮಾಡುವಂತ ಅವಶ್ಯಕತೆ ಇಲ್ಲ, ನೇರವಾಗಿ ಪೈಂಟ್ ಕೊಟ್ಟು ಬಿಡೋದು ಇದಕ್ಕೇನೆ. ಹಾಗೇನೆ ನಮಗೆ ಬೇಕಾಗಿರುವಂತ ಕಂಪೌಂಡ್ ನಿರ್ಮಾಣ ಬೇಕಾದ್ರೆ ಇದರಲ್ಲೇ ಮಾಡಬಹುದು. ಬೆಸ್ಟ್ ಸರ್, ಅಲ್ವಾ? ಕಂಪೌಂಡಿಂಗ್ ಪ್ಲಾಸ್ಟಿಂಗ್ ಮಾಡ್ಬೇಕಾಗಿಲ್ಲ, ಪೈಂಟ್ ಬೇಕಾಗಿಲ್ಲ ಅಲ್ಲ. ಪೈಂಟ್ ಕೊಡದೇ ಇದ್ರೆ ಚೆನ್ನಾಗಿ ಕಾಣಲ್ಲ, ಬಟ್ ಅವ್ರವ್ರ ಕನ್ವೀನಿಯಂಟ್. ಬಟ್ ಪೈಂಟ್ ಇಲ್ಲದೆ ಇದ್ರು ಏನು ಬ್ಲಾಕ್ ಏನು ಸಮಸ್ಯೆ ಇಲ್ಲ. ಓಕೆ. ಬೇಗ ಅಂದ್ರೆ ಇದನ್ನು ಕ್ಯೂರಿಂಗ್ ಮಾಡೋದಕ್ಕೆ 10ರಿಂದ 15 ದಿನ ಕೂಡ ತಗೊಂಡಿದ್ದಾರೆ. ಯಾರಾದ್ರೂ ಮನೆ ಕಟ್ತಾ ಇದ್ರಿ ಅಂತ ಹೇಳಿದ್ರೆ ಇದು ಬೆಸ್ಟ್ ಸೊಲ್ಯೂಷನ್. ನಿಮಗೆ ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದೇವೆ, ನಮ್ಮ ವಿಡಿಯೋದಲ್ಲಿ ಇಷ್ಟೇ ತೋರಿಸಬಹುದು. ಇನ್ನೊಂದಿದೆ, ಇದರಲ್ಲಿ ಕೆಲವರಿಗೆ ಸಮ್ ಡೌಟ್ಸ್ ಇರುತ್ತೆ, ಅಂದ್ರೆ ನೀರು ಎಳೆಯುತ್ತೆ ಏನೋ. ಓಕೆ. ಆಕ್ಚುಲಿ ಇದನ್ನ 40 ಟನ್ ಪ್ರೆಷರ್ ಅಲ್ಲಿ ಪ್ರೆಸ್ ಮಾಡೋದು, ಒಂದು ಕೂದಲು ಹೋಗೋ ಜಾಗನೂ ಇರೋದಿಲ್ಲ. ಒಂದ್ಸಲ ಕ್ಯೂರಿಂಗ್ ಆದ್ರೆ ಆಮೇಲೆ ನೀರು ಎಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಗ್ಯಾಪ್ ಇರಲ್ಲ. ಒಂದದು. ಇನ್ನೊಂದೇನಂದ್ರೆ ವೆಯ್ಟ್ ಬರೀ 20 kg ಬರುತ್ತೆ ಒಂದು ಬ್ಲಾಕ್. ಓಕೆ. ಇನ್ನೊಂದೇನಂದ್ರೆ 6 ಇಂಚ್ ಗೋಡೆ ಬರೋದು, ಅಂದ್ರೆ ನಿಮಗೆ ಸ್ಪೇಸ್ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಸೇವ್ ಆಗುತ್ತೆ. ಇವಾಗ ಕೆಂಪು ಕಲ್ಲೆಲ್ಲ ನಾರ್ಮಲ್ ಆಗಿ 9 ಇಂಚ್ ಬರುತ್ತೆ, 8.5-9 ಇಂಚ್ ಬರುತ್ತೆ, ಜಾಗ ವೇಸ್ಟ್ ಆಗುತ್ತೆ. ಇದರಲ್ಲಿ ಜಾಗನೂ ಸೇವ್ ಆಗುತ್ತೆ ಅಂತ ಹೇಳಿ 6 ಇಂಚ್ ಗೋಡೆ ಬರುತ್ತೆ, ಜಾಗನೂ ಸೇವ್ ಆಗುತ್ತೆ, ಟೈಮಿಂಗ್ಸ್ ತುಂಬಾನೇ ಉಳಿಯುತ್ತೆ ನಮಗೆ, ಅಲ್ವಾ? ಅಂದ್ರೆ ಕಟ್ಟುದು ನೋಡಿ 45 ನಿಮಿಷದಲ್ಲಿ ಇದು ಗಟ್ಟಿ ಆಗ್ತದೆ ಅಂತ ಹೇಳಿದ್ರೆ ಸಾಧಾರಣ ವೇಗವಾಗಿ ನಮಗೆ ಕಟ್ಟಿಕೊಂಡು ಹೋಗೋದಕ್ಕೆ ನಿಮಗೆ ರೈಸ್ ಮಾಡಬಹುದು. ಅಂದ್ರೆ ಫಸ್ಟ್ ಒಂದು ಲೈನ್ ಮಾತ್ರ ನೀವು ಒಂದ್ ದಿನ ಬಿಡಬೇಕಾಗುತ್ತೆ, ಯಾಕಂದ್ರೆ ವಾಟರ್ ಲೆವೆಲ್ ವ್ಯತ್ಯಾಸ ಬರುತ್ತೆ. ಅದಕ್ಕೋಸ್ಕರ ಒಂದ್ ಲೈನ್ ಕಟ್ಟಿ ಒಂದ್ ದಿನ ಬಿಡಬೇಕು. ನೆಕ್ಸ್ಟ್ ಡೇ ಇಂದ ನೀವು ಎಷ್ಟು ಲೈನ್ ತಗೊಂಡು ಹೋದ್ರು ಪ್ರಾಬ್ಲಮ್ ಇಲ್ಲ ಅಲ್ಲ? ಓಕೆ. ಇದಿಷ್ಟೆಲ್ಲ ಗ್ಯಾರಂಟಿ ನೀವು ಕೊಡ್ತಾ ಇದ್ದೀರಿ ಅಲ್ವಾ? ಓಕೆ. ಯಾವ ರೀತಿಯಲ್ಲಿ ಇದನ್ನ ರೆಡಿ ಮಾಡ್ತಾರೆ ಅಂತ ಹೇಳೋದು ನೋಡಬಹುದಾ? ಸೊ ಬನ್ನಿ, ಅಂದ್ರೆ ಇಷ್ಟೆಲ್ಲ ಕಲ್ಲೆಲ್ಲ ತೋರಿಸಾಯ್ತು, ಇದನ್ನ ಪ್ರೊಡಕ್ಷನ್ ಹೇಗೆ ರೆಡಿ ಆಗುತ್ತೆ ಮತ್ತೆ ಇದಕ್ಕೆ ಬಳಸ್ತಕ್ಕಂಥ ಮೆಟೀರಿಯಲ್ಗಳು ಯಾವ್ದೆಲ್ಲ ಅದೆಲ್ಲ ಒಮ್ಮೆ ಒಂದ್ಸಲ ನೋಡುವ. ಅವಾಗ ನಿಮಗೆ ಮನೆ ಕಟ್ಟುವವರಿಗೆ ಅಥವಾ ನೀವು ಹೋಮ್ ಸ್ಟೇ ಕಟ್ತೀರಾ ಅಥವಾ ತೋಟದ ಮನೆ ಕಟ್ತೀರಾ, ಏನೆಲ್ಲ ನಿಮಗೆ ಕಟ್ಟೋದಕ್ಕಿದೆ ಅದಕ್ಕೆಲ್ಲ ಕೂಡ ಇದು ಬೆಸ್ಟ್ ಆಗಿರುವಂತ ಯೂಸ್. ಇದು ಜಲ್ಲಿದು ಕ್ರಷರ್ ಹುಡಿ. ಓಕೆ. ಕ್ರಷರ್ ಹುಡಿ ಇದು ಮೈನ್ಲಿ ಇದಕ್ಕೆ ಯೂಸ್ ಮಾಡುವ. ನೋಡಿ, ಇದರಲ್ಲಿ ಚಿಪ್ಸ್ ಮಿಕ್ಸ್ ಇದೆ, ಅಂದ್ರೆ ಬರೀ ಡಸ್ಟ್ ಹಾಕಿದ್ರೆ ಸ್ಟ್ರೆಂತ್ ಬರಲ್ಲ. ನೋಡಿ 50% ಚಿಪ್ಸ್, ಇದು ಚಿಪ್ಸ್ ಮಿಕ್ಸ್ ಇರಲೇಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡೆ ಹಾಕೋ. ಇದನ್ನ ಮಾಡ್ತೀರಾ ಅಲ್ವಾ? ಓಕೆ. ಆನಂತರ ಇದನ್ನೆಲ್ಲ ಒಂದು ಕರೆಕ್ಟ್ ಆಗಿ ಅದರದೇ ಒಂದು ಮೆಜರ್ಮೆಂಟ್ ನಮ್ದೊಂದು ರೇಷಿಯೋ ಇದೆ, ಆ ರೇಷಿಯೋ ಪ್ರಕಾರ ಹಾಕಿ ಮಿಕ್ಸಿಂಗ್ ಮಾಡಿ ಇದು ಪ್ರೆಸಿಂಗ್ ಮಾಡೋದು. ಓಕೆ. ಇದು ಮಿಷಿನ್ ಅದರದ್ದು? ಹೌದು, ಆಟೋಮೆಟಿಕ್ ಮಿಷಿನ್. ಅಂದ್ರೆ ಸಿಂಗಲ್ ಡೈ. ಇವಾಗ ಎಲ್ಲ ಇಟ್ಟಿಗೆಗೂ ಒಂದೇ ತರ ಕ್ವಾಲಿಟಿ ಬರುತ್ತೆ, ಯಾಕಂದ್ರೆ ಕೆಲವು ಕಡೆ ಡಬಲ್ ಡೈ ಮಿಷಿನ್ ಇರ್ತದೆ. ಇವಾಗ ಇದು ಸಿಂಗಲ್ ಡೈ, ಎಲ್ಲ ಒಂದೊಂದು ಇಟ್ಟಿಗೆ ಬರೋದು, ಒಂದ್ಸಲ ರಿಮೂವ್ ಮಾಡ್ಬೇಕಾದ್ರೆ ಒಂದೇ ಇಟ್ಟಿಗೆ ಬರುತ್ತೆ. ಇದರಿಂದ ಪ್ರಯೋಜನ ಏನಂದ್ರೆ ಎಲ್ಲ ಇಟ್ಟಿಗೆಗೂ ಒಂದೇ ತರ ಲೋಡ್ ಬೀರುತ್ತೆ. ಇವಾಗ 2 ಇಟ್ಟಿಗೆ ಆದ್ರೆ ಲೋಡ್ ಡಿವೈಡ್ ಆಗುತ್ತೆ, ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದು ಇಟ್ಟಿಗೆಗೆ ಲೋಡ್ ಕರೆಕ್ಟ್ ಆಗಿ ಬೀಳ್ತದೆ. ಕ್ವಾಲಿಟಿ ಒಂದೇ ಕೂಡ ಕಂಪ್ರೆಸ್ಡ್ ಆಗಿ ಹೊರ ಬಗ್ಗೆ ಬರ್ತಾ ಇರ್ತದಲ್ವಾ? ಓಕೆ. ಎಸ್. ಈಗ ಯಾವ ರೀತಿ ರೆಡಿ ಆಗ್ತದೆ ತೋರಿಸಬಹುದಾ? ಮಿಕ್ಸಿಂಗ್ ಇದರಲ್ಲಿ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಜಲ್ಲಿಯ ಹುಡಿ, ಹೌದು, ಜಲ್ಲಿ ಹುಡಿ ಮತ್ತೆ ಡಸ್ಟ್.
ಮಿಕ್ಸಿಂಗ್ ಆದ ತಕ್ಷಣ ಕನ್ವೇರ್ ಓಪನ್ ಮಾಡಿ ಆ ಬಕೆಟ್ಗೆ ಬಿಡೋದು, ಅಂದ್ರೆ ಪ್ರೆಸ್ಸಿಂಗ್ ಮಿಷಿನ್ಗೆ ಬಿಡೋದು. ಕಡೆಯಿಂದ ಅದು ಬಂದ ಇದು ಮೆಟೀರಿಯಲ್ ಅದಕ್ಕೆ ಬಂದು ಮೋಲ್ಡ್ಗೆ ಬಂದು ಬೀಳ್ತದೆ. ಆಮೇಲೆ ಟಾಪ್ ಬಾಟಮ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್. ಓಕೆ, ಈಗ ಪ್ರೆಸ್ ಆಗ್ತಾ ಉಂಟಲ್ಲ? ಓಕೆ, ಈಗ ಬಾಟಮ್ ಇಂದ ಪ್ರೆಸ್ ಆಯ್ತು, ಈಗ ಟಾಪ್ ಪ್ರೆಸ್ ಇನ್ನೊಂದು ಬರ್ತದೆ ನೋಡಿ. ಓಕೆ, ಅದು ನೋಡಿ ಪ್ರೆಸ್ ಆಯ್ತು. ಇದು ಬಾಟಮ್ ಪ್ರೆಸ್. ಓಕೆ, ಬಾಟಮ್ ಟಾಪ್ ಎರಡು ಕಡೆ ಪ್ರೆಸ್ ಆಗಿ ಮೇಲೆ ಬರೋದು. ಅಂದ್ರೆ ಎಲ್ಲ ಇಟ್ಟಿಗೆ ಒಂದೇ ತರ ಪ್ರೆಷರ್ ಬೀಳ್ತದೆ. ಓಕೆ, ಇದು ಇವಾಗ ರೆಡಿ ಆಗಿರೋದಲ್ಲ? ರೆಡಿ ಆಗಿದ್ದು ಇಲ್ಲಿ ತಂದು ಇಡ್ತಾರೆ. ಓಕೆ, ಅವಾಗಲೇ ಅಷ್ಟೇ ಗಟ್ಟಿ ಆಯ್ತಲ್ಲ? ನೋಡಿ ನೋಡಿ ಫಿನಿಶಿಂಗ್ ಇವಾಗಲೇ ಎಷ್ಟು ಫಿನಿಶಿಂಗ್ ಇದು ಇವಾಗ ಜಸ್ಟ್ ರೆಡಿ ಆಗಿರೋದು. ಅಂದ್ರೆ ಒಂದಿನ ಇಲ್ಲಿ ಇಟ್ಟಿರ್ತೀವಿ, ನೀರೆಂತ ಆಗುದಿಲ್ಲ, ನೀರೆಂತ ಆಗುದಿಲ್ಲ. ಒಂದಿನ ಇಟ್ಟು ಮರು ದಿವಸ ಅಟ್ಟಿಗೆ ಹಾಕಿ ದಿನ ನೀರು. ಓಕೆ, ಅಲ್ಲಿಂದ ತಗೊಂಡು ಬಂದಿರೋದನ್ನ ನೋಡಿ ಇಲ್ಲಿ ತಂದು ಹೀಗೆ ಇಟ್ಟು ಬಿಡ್ತಾರೆ. ಅದರ ಕೆಳಭಾಗಕ್ಕೆ ಮರದ ಒಂದು ಪೀಸ್ ಅನ್ನ ಕೊಟ್ಟಿದ್ದಾರೆ ಅಲ್ಲ? ಅದು ಕೂಡ ಲೆವೆಲಿಂಗ್. ಓಕೆ, ನೋಡಿ ಈ ರೀತಿ ಇಲ್ಲಿ ಇದ್ದು ಒಂದು ದಿವಸ ಇಲ್ಲೇ ಇರ್ತದೆ. ಇಲ್ಲಿ ಆದ ನಂತರ ಒಂದು ದಿವಸ ಕಳೆದ ನಂತರ ಇಲ್ಲಿ ತಂದು ಈ ರೀತಿ ಸೆಟ್ ಮಾಡಿ ನೀರನ್ನ ಪ್ರತಿದಿನ ಹಾಕಿ ಕ್ಯೂರಿಂಗ್ ಅನ್ನ ಮಾಡ್ತಾರೆ. 10 ರಿಂದ 15 ದಿನಗಳ ಕಾಲ ಇಲ್ಲೇ ಕ್ಯೂರಿಂಗ್ ಆಗ್ತದೆ. ಅದರಲ್ಲಿ ನಮಗೆ ಬೇಕಾಗಿರುವಂತ ಸ್ಟ್ರಾಂಗ್ನೆಸ್ ಸಿಗ್ತಾ ಹೋಗ್ತದೆ ಅಲ್ವಾ? ಓಕೆ, ಈ ರೀತಿ ರೆಡಿ. ಈ ತರ ನಮ್ದು ಪ್ರೊಡಕ್ಷನ್. ಓಕೆ, ಲಾಸ್ಟ್ 2 ಕ್ವಶನ್ ನಿಮ್ ಜೊತೆ ಕೇಳಲಿಕ್ಕಿದೆ. ಇದನ್ನು ನಾವೀಗ ತಕೊಂಡು ಹೋಗಿ ಮನೆಯಲ್ಲಿ ಕಟ್ತೀವಿ, ಇದಕ್ಕೆ ಸಾರಣೆ ಮಾಡಬೇಕು ಅಂತ ಇಲ್ಲ ಅಲ್ವಾ? ನಾವು ಈಗ ಪ್ಲಂಬರ್ ಈಗ ಅಂದ್ರೆ ಏನು, ನಮಗೆ ಮನೆ ಒಳಗೆ ನೀರ್ ಬರ್ಬೇಕಾ ಅಥವಾ ಎಲೆಕ್ಟ್ರಿಕ್ ವೈರ್ ಹಾಕಬೇಕಾ? ಅದಕ್ಕೆ ಇದನ್ನು ಏನ್ ಮಾಡಬೇಕು? ಮತ್ತೆ ಕೆಲವರಿಗೆ ಆಣಿ ಹೊಡಿಯುವಂತ ಮೊಳೆ ಹೊಡಿಯುವಂತದೆಲ್ಲ ಇರ್ತದೆ, ಅವಾಗ ಇದು ಜರ್ದು ಬೀಳ್ತದ ಯಾವ ರೀತಿ? ಅದ್ರ ಬಗ್ಗೆ 2 ಆಣಿ ಬೇಕಾದ್ರೆ ಹೊಡೆದು ನಾವು ತೋರಿಸ್ತೇವೆ ನೋಡಿ. ಸರಿ, ಇನ್ನೊಂದು ಪ್ಲಂಬಿಂಗ್ ಗೆ ನೀವು ನಾರ್ಮಲ್ ಯಾವ ಇಟ್ಟಿಗೆ ಈಗ ಕೆಂಪು ಕಲ್ಲು ಇದಕ್ಕೆಲ್ಲ ನಾರ್ಮಲ್ ಆಗಿ ಕನ್ಸೆಂಟ್ ಮಾಡಿ ಮಾಡ್ತಾರೆ, ಅದೇ ತರ ಇದಕ್ಕೆ ಮಾಡ್ಬೇಕು. ಮಾಡಿ ಕೂರಿಸ ಆದ್ಮೇಲೆ ನಾರ್ಮಲ್ ಇವಾಗ ನೀವು ಟೈಲ್ ಗಮ್ ಹಾಕಿ ಕಟ್ತೀವಲ್ಲ, ಅದೇ ತರ ಅದನ್ನ ಪ್ಯಾಚ್ ಮಾಡಿ ಇಟ್ರೆ ಅಂದ್ರೆ ನಿಮಗೆ ಫಿನಿಶಿಂಗ್ ಒಂದೇ ತರ ಬರ್ತದೆ. ಪೈಂಟ್ ಹೊಡೆದ್ಮೇಲೆ ಯಾವುದೇ ಡಿಫರೆನ್ಸ್ ಗೊತ್ತಾಗಲ್ಲ, ಆ ತರನೇ ಮಾಡ್ಬೇಕು. ಅಂದ್ರೆ ಅದು ಕೂಡ 2 ಕೂಡ ಮಾಡಬಹುದು. ಅದ್ರ ಬಗ್ಗೆ ತುಂಬಾ ಡೌಟ್ ಇರಬಹುದು. ಹೌದೌದು, ಅಂದ್ರೆ ನಾರ್ಮಲ್ ಡೌಟ್, ಯಾಕಂದ್ರೆ ಮನೆ ಮೇಲೆ ಕರೆಂಟ್ ಬೇಕು, ವಿದ್ಯುತ್ ಶಕ್ತಿ ಬೇಕು, ಅದೆಲ್ಲ ಬೇಕಾಗುತ್ತೆ. ಸೊ ಅದು ಕೂಡ ಮಾಡಬಹುದು. ಈಗ ಒಂದು ಆಣಿ ಹೊಡೆದು ನೋಡುವ. ಆಣಿಯಲ್ಲೇ ಹೋಲ್ಡ್ ಮಾಡಬಹುದಲ್ಲ? ಆಣಿ ಒಂದು ಹೊಡಿತೀರಾ ಅಣ್ಣ? ಸೊ ಇದಕ್ಕೆ ಈಗ ಯಾವಾಗ ಲಾರಿ ಹತ್ತಿದ ಆಗ ಲಾರಿ ಹತ್ತಿ ಮತ್ತೆ 4-5 ಸಲ ಬಿಸಾಕಿದ ಕಲ್ಲಿದು. ಆಣಿ ಹೊಡೆದು ನೋಡುವ ಯಾವ ರೀತಿ ಬರ್ತದೆ ಅಂತ. ನೋಡಿ ಆಣಿ ಒಂದು ಫುಲ್ ಹೋಗ್ಬೇಕಿದ್ರೆ ಎಷ್ಟು ಪ್ರೆಷರ್ ಇರ್ತದೆ ನೋಡಿ. ಏನಾದ್ರು ಭಾಗ ಬಿಟ್ಟಿದ್ದ ಏನಾದ್ರು ನೋಡಿ ನೋಡಿ ಇಲ್ಲಿ ಹತ್ತಿರದಿಂದ ಏನಾದ್ರು ಇದೆಯಾ? ಏನಿಲ್ಲ, ಕ್ಲಿಯರ್ ಇದೆ. ಆಣಿ ಕೂಡ ಹೊಡೆದಾಗಿದೆ. ಸೊ ಹಾಗಿದ್ರೆ ಎತ್ತಬಹುದಾ ನೋಡಿ, ಅದರಲ್ಲೇ ಎತ್ತಬಹುದು. ಹಾಗೆ ಎಷ್ಟು ಸ್ಟ್ರಾಂಗ್ನೆಸ್ ಇದೆ ನೋಡಿ. ಕೇವಲ 55 ರೂಪಾಯಿಗೆ ನಮ್ಮ ಶೈಲೇಶ್ ಅವರು ಕೊಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಇದು ಅಲ್ಲಲ್ಲಿ ಇದೆಯಾ ನಮ್ಮೂರಿನಲ್ಲಿ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಕರ್ನಾಟಕದಲ್ಲಿ ಕೆಲವು ಈ ಕಡೆ ಇರ್ಬೋದು, ಆದ್ರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ CSC ಅಂದ್ರೆ ಕಂಪ್ರೆಸ್ಡ್ ಸ್ಟೆಬಿಲೈಸ್ಡ್ ಸಿಮೆಂಟ್ ಬ್ಲಾಕ್ ಗಳನ್ನ ಇವತ್ತು ಪರಿಚಯ ಮಾಡಿದ್ದೇನೆ. ಸೊ ಖಂಡಿತವಾಗ್ಲೂ ಹಾಕಿರುವಂತ ಕಾಂಟ್ಯಾಕ್ಟ್ ನಂಬರಿಗೆ ನಿಮಗೆ ಅವಶ್ಯಕತೆ ಇದ್ರೆ ಕರೆಯನ್ನ ಮಾಡಿ ಬಂದು ತೆಗೆದುಕೊಂಡು ಹೋಗಿ. ನಿಮ್ದೇ ವೆಹಿಕಲ್ ಇದ್ರೆ ಏನು ನಮಗೆ ಚಾರ್ಜಸ್ ಇರುವುದಿಲ್ಲ, ಇವರೇ ತಗೊಂಡು ಬರ್ಬೇಕು. ಲಾರಿ ಇದೆ, ಕಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಬಾಡಿಗೆಯನ್ನು ತಾವು ಕೊಡಬೇಕು ಅಲ್ವಾ? ಸೊ ಒಳ್ಳೆಯ ಮಿನಿಮಮ್ ಅಂದ್ರೆ ದೊಡ್ಡ ರೇಟ್ ಕೂಡ ಅದರಲ್ಲಿ ಏನಿಲ್ಲ. ಸೊ ಕಿಲೋಮೀಟರ್ ಲೆಕ್ಕದಲ್ಲಿ ಕೊಡ್ತೀರಿ ಅಲ್ವಾ? ಓಕೆ, ಒಳ್ಳೆ ವಿಚಾರ. ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನ ಮಾಡಿ ಇವರ ಈ ಒಂದು ಹೊಸ ಫ್ಯಾಕ್ಟರಿ ಉದ್ಯಮ, ಯುವ ಪ್ರತಿಭೆ ಈ ರೀತಿ ಉದ್ಯಮವನ್ನ ಮಾಡ್ತಾ ಇದ್ದಾರೆ. ಸಪೋರ್ಟ್ ಕೊಡಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೇದಾಗ್ಲಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲು. ಎಲ್ಲ ದೇವರ ಆಶೀರ್ವಾದ ಕೂಡ ನಿಮಗೆ ಇರಲಿ, ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದ. ಕಟ್ಟಿಂಗ್ ಮಾಡೋ ಸಂದರ್ಭದಲ್ಲಿ ನಾವು ಮೆಷಿನ್ ಕಟ್ಟಿಂಗ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದರ ಫಿನಿಶಿಂಗ್ ಹಾಗೆ ಇರ್ತದಂತೆ. ಹಾಗಿದ್ರೆ ಎಲ್ಲವನ್ನು ಕೂಡ ತೋರಿಸ್ತೇನೆ ನೋಡಿ, ಕಟ್ ಮಾಡಿದಾಗ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ. ಅಂದ್ರೆ ನಾವು ಹಾಕೋ ಬ್ಲೇಡ್, ಯಾವ ಬ್ಲೇಡ್ ಯೂಸ್ ಮಾಡ್ತೀವಿ, ದೊಡ್ಡ ಬ್ಲೇಡ್ ಯೂಸ್ ಮಾಡಿದ್ರೆ ಇದೇ ರೀತಿ ಇರ್ತದೆ. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸಿರೋದು ಈ ರೀತಿ ಇದೆ. ಇಲ್ಲೆಲ್ಲ ಬ್ಲೇಡ್ ಬಂದ್ರೆ ಕ್ಲಿಯರ್ ಆಗಿ ಕಟ್ ಆಗ್ತದೆ. ನಾನು ಕೂಡ ಒಂದು ಬಿಸಾಡಿ ನೋಡ್ತೇನೆ. ಬಿಸಾಡೋದೇ ವಿಷಯ ಅಲ್ಲ ಇಲ್ಲಿ, ಬಿಸಾಡಿದ್ರು ಏನು ಆಗಲ್ಲ ಅಂತ. ಮಾಡೋಣ.
ಏನಿಲ್ಲ, ಒಂದು ಮರದ ಪೀಸ್ ಬಿದ್ದ ತರ ಆಗ್ತದೆ ಅಷ್ಟೇ. ಏನಿಲ್ಲ, ಏನಾಗಲ್ಲ. ಸೊ ಅಷ್ಟು ಗಟ್ಟಿ ಇದೆ. ಗೊತ್ತೇ ಒಂದಿಜ್ಜಿ, ಇದೊಂಥರ ಸ್ಪೆಷಲ್ ಇದೆ ನಿಮಗೆ. ಫೌಂಡೇಶನ್ ಇಂದ ಸ್ಟಾರ್ಟ್ ಆಗಿ ಮನೆಯ ಸಂಪೂರ್ಣವಾದ ನಿರ್ಮಾಣಕ್ಕೆ ತುಂಬಾ ಕಡಿಮೆ ಖರ್ಚಲ್ಲಿ ಆಗ್ತದೆ. ಅಂದ್ರೆ ಕೆಲವರಿಗೆ ಡೌಟ್ ಬರುತ್ತೆ, ನೀರು ಹೇಳ್ಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ, ಇದರಲ್ಲಿ ಆ ಸಮಸ್ಯೆ ಇಲ್ಲ. ಇಲ್ಲ ಅಲ್ಲ, ಅದೊಂದಿಲ್ಲ. ಓಕೆ, ಆ ರೀತಿ ವ್ಯವಸ್ಥೆಗಳಿದೆ ನೋಡಿ. ಮನೆ ಕಟ್ಟಿ ಕಡಿಮೆಯಲ್ಲಿ ಮನೆ ಆಗಬೇಕು ಅಂತ ಹೇಳಿದ್ರೆ ಲಾಭ ಇದೆ, ಯೂಸ್ ಮಾಡ್ಕೊಳ್ಳಿ. ಈ 2 ಕಲ್ಲಿಗೆ ಟೈಲ್ ಗಮ್ ಅನ್ನು ಹಾಕಿ ಒಂದು ಅರ್ಧ ಗಂಟೆ ಆಯ್ತು. ಟೈಲ್ ಗಮ್ ಪೇಪರ್ ಥಿಕ್ನೆಸ್ ಅಲ್ಲಿ ಹಾಕಿದ್ರೆ ಸಾಕು ಅಂತ. ಎಷ್ಟು ಕ್ಲಿಯರ್ ಆಗಿ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಇಷ್ಟು ಕ್ಲಿಯರ್ ಆಗಿ ಅಂಟಿಕೊಂಡಿದೆ. ಅಂದ್ರೆ ಟೈಲ್ ಗಮ್ ಅಲ್ಲಿ ಕೂಡ ಅಂಟಿಕೊಳ್ತದೆ ಅಂತ. ಹಾ ನೋಡಿ, ಇಲ್ಲದ್ರೆ ಬೀಳ್ತಿತ್ತಲ್ಲ ನೋಡಿ. ಕೇವಲ ಪೇಪರ್ ಥಿಕ್ನೆಸ್ ಅಲ್ಲಿ ಅಂಟಿಸಿರುವಂತ ಗಮ್ಮಲ್ಲಿ ಇದು ನಿಂತಿದೆ. ವಿದಿನ್ ಹಾಫ್ ಆನ್ ಅವರ್ ಆಯ್ತು ಅಷ್ಟೇ. ಅಂಚರುಂಟು ಕ್ಲಿಯರ್. ಎಸ್.